ಸ್ಟ್ರಾಂಗ್ ಇತ್ತು, ಹಿಂಸರಿದ್ರು. ಕೆನಡಾನ ಬೆದರ್ಸಕ್ಕೆ ಹೋದರು. ಕೆನಡಾ ಅದು ಶ್ರೀಮಂತ ದೇಶ, ಬಗ್ಗರಿಲ್ಲ, ಹಿಂಸರಿದ್ರು. ರಷ್ಯಾಗೆ ಏನೋ ಮಾಡಬೇಕು ಅನಿಸ್ಬೇಕು, ಯುದ್ಧ ನಿಲ್ಲಿಸ್ಬೇಕು, ಉಕ್ರೇನ್ ನಮ್ಮ ಉಳಿಸ್ಬೇಕು, ರಷ್ಯಾ ಹೇಳಿದಂಗೆ ಕೇಳೋಂಗೆ ಮಾಡ್ಬೇಕಂತ ಮಾಡಿದರು. ರಷ್ಯನ್ ಚೈನಾ ಜೊತೆ ವಾಲಿದರು, ಬಗ್ಗೆ ಇರಲಿಲ್ಲ. ಹೀಗಾಗಿ ಮತ್ತು ಏನೇನೋ ಪ್ರಯತ್ನ ಮಾಡಿದರು. ಇರಾನನ್ನು ಬಗ್ಗಿಸ್ಬೇಕು ಅಂತ ಪ್ರಯತ್ನ ಮಾಡಿದರು. ಇರಾನ್ ದಾದ ತೆಗಿಲಿಲ್ಲ. ಇಸ್ರೇಲ್ಗೆ ಪ್ರಥಮ ಬಾರಿ ಕೈ ತಿನ್ನಿಸಿದರು. ಅವರು ಸಾವಿನ ಕೈ ತಿನ್ನಿಸಿದರು, ಬಾಂಬ್ಗಳ ಕೈ ತಿನ್ನಿಸಿದರು. ಇಸ್ರೇಲ್ ಬೆದರಿ ಹೋಗಿಬಿಟ್ಟು ಆ ಬೆದರಿಕೆಯಿಂದಾಗಿ ಹಿಂಸರಿದಂಥ ಟ್ರಂಪ್ ಉಳಿದವ್ರನ್ನ ಬಗ್ಸಕ್ಕೆ ನೋಡಿದರು. ಅದರಲ್ಲೂ ಮೋದಿಯವರು ಟ್ರಂಪ್ ಅವರು ಟೀಕಿಸಿದಷ್ಟ, ಆಡಿಕೊಂಡಷ್ಟ, ಭಾಳಷ್ಟು ಏನು ಮಾಡಿದಾರಪ್ಪ ಅಂತಂದ್ರೆ ಮೋದಿಯವರು ಕುಗ್ಗುತ್ತಾ ಹೋದರು. ಅದರಲ್ಲೂ ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಬಂದಾಗಂತೂ ಮೋದಿ ಅವ್ರನ್ನ ಏಕಾಂಗಿಯಾಗಿ ಮಾಡಿದರು ಟ್ರಂಪ್ ಅವರು ಇಡೀ ವಿಶ್ವದ ಮುಂದೆ. ಪಾಕಿಸ್ತಾನ ಎತ್ತಿ ಹಿಡಿದು ಮಾತಾಡಿದರು. ಪಾಕಿಸ್ತಾನ ಭಯೋತ್ಪಾದಕ ದೇಶ ಅಲ್ಲ ಅಂತ ಹೇಳಿದರು. ಭಾರತನ ಭಯೋತ್ಪಾದಕ ದೇಶ ಅಂತ ಕರೆದ್ರು. ಇವೆಲ್ಲದರಿಂದ ಸೋತಂಥ ಜರ್ಜರಿತರಾದಂಥ ಮೋದಿಯವರು ಮೇರೆಗೆ ಭಾರತ ಆರ್ಥಿಕವಾಗಿ ಒಂದು ದಿವಾಳಿ ಅಂಚಿಗೆ ಬಂದಂಥದ್ದು. ಅದರಲ್ಲಿ ಎರಡು ಮಾತೇ ಇಲ್ಲ. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಯಾಕೆಂದ್ರೆ 215 ಲಕ್ಷ ಕೋಟಿ ರೂಪಾಯಿ ಸಾಲ ಮೇಲದ. ಸಾಲ ಏನು ಕೊಡೋರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಭಾರತಕ್ಕೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಕಾರ್ಪೊರೇಟ್